ದುರಂದರ್ 2 ಅಧಿಕೃತ ಕಲೆಕ್ಷನ್ ರಿಪೋರ್ಟ್ ಹಂಚಿಕೊಂಡ ನಿರ್ಮಾಪಕರು. ಕಂಡು ಕೇಳರಿಯದ ದಾಖಲೆಗೆ ಬೆಚ್ಚಿ ಬಿದ್ದ ಜಗತ್ತು. ಬಾಕ್ಸ್ ಆಫೀಸ್ ಸುನಾಮಿ ಎಂದೇ 4ನೇ ದಿನಕ್ಕೆ 761 ಕೋಟಿ. ರಣವೀರ್ ಸಿಂಗ್ ದುರಂದರ್ 2 ಸೃಷ್ಟಿಸಿದ ಹೊಸ ಇತಿಹಾಸ. ಭಾರತೀಯ ಚಿತ್ರರಂಗದಲ್ಲಿ ಈಗ ಎಲ್ಲೇ ನೋಡಿದ್ರೂ ದುರಂದರ್ 2 ಚಿತ್ರದ್ದೇ ಮಾತು. ಬಾಕ್ಸ್ ಆಫೀಸ್ ಎಂಬ ಮೈದಾನದಲ್ಲಿ ರಣವೀರ್ ಸಿಂಗ್ ಎಸೆದ ದಾಳಕ್ಕೆ ಹಳೆಯ ಎಲ್ಲ ದಾಖಲೆಗಳು ಪಲ್ಟಿಯಾಗಿವೆ. ಬಿಡುಗಡೆಯಾದ ಮೊದಲ ದಿನದಿಂದಲೇ ಚಿತ್ರಮಂದಿರಗಳ ಮುಂದೆ ಹೌಸ್ಫುಲ್ ಬೋರ್ಡ್ಗಳು ರಾರಾಜಿಸ್ತಾ ಇವೆ. ಆದ್ರೆ ಇಷ್ಟು ದಿನ ಸಿನಿಮಾದ ಅಧಿಕೃತ ಕಲೆಕ್ಷನ್ ಬಗ್ಗೆ ಮೌನ ತಾಳಿದ್ದ ನಿರ್ಮಾಪಕರು ಈಗ ಅಸಲಿ ಲೆಕ್ಕವನ್ನ ಹೊರಹಾಕಿದ್ದು ಇಡೀ ಚಿತ್ರರಂಗವೇ ಬೆಚ್ಚಿ ಬೀಳಿಸುವಂತಿದೆ. 4 ದಿನಕ್ಕೆ 761 ಕೋಟಿ. ಇದು ಅಂತಿಂತ ದಾಖಲೆಯಲ್ಲ. ಸಾಮಾನ್ಯವಾಗಿ ದೊಡ್ಡ ಸಿನಿಮಾಗಳು ಬಿಡುಗಡೆಯಾದ ಮರುದಿನವೇ ಪೋಸ್ಟರ್ಗಳ ಮೂಲಕ ತಮ್ಮ ಗಳಿಕೆಯನ್ನ ಸಾರುತ್ತವೆ. ಆದರೆ ದುರಂದರ್ 2 ತಂಡ ಮಾತ್ರ 5 ದಿನಗಳ ಕಾಲ ಗಪ್ಚುಪ್ಪಾಗಿತ್ತು. ಈಗ ಹೊರಬಿದ್ದಿರುವ ಮಾಹಿತಿ ಪ್ರಕಾರ ಈ ಸಿನಿಮಾ ಕೇವಲ 4 ದಿನಗಳಲ್ಲಿ ವಿಶ್ವಾದ್ಯಂತ ಬರೋಬ್ಬರಿ 761 ಕೋಟಿ ರೂಪಾಯಿಗಳನ್ನ ಬಾಚಿಕೊಂಡಿದೆ. ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಕೇವಲ 4 ದಿನಗಳಲ್ಲಿ ಈ ಮಟ್ಟದ ಹಣ ಗಳಿಸಿದ ಮೊದಲ ಸಿನಿಮಾ ಎಂಬ ಕೀರ್ತಿಗೆ ದುರಂದರ್ 2 ಪಾತ್ರವಾಗಿದೆ. ಇನ್ನು 761 ಕೋಟಿಯ ಲೆಕ್ಕಾಚಾರವನ್ನ ಗಮನಿಸಿದ್ರೆ ಭಾರತ ಒಂದರಲ್ಲೇ ಸಿನಿಮಾ 550 ಕೋಟಿ ಗಳಿಸಿದೆ. ಇನ್ನು ಸಮುದ್ರದಾಚೆಗೂ ರಣವೀರ್ ಕ್ರೇಜ್ ಜೋರಾಗಿದ್ದು ವಿದೇಶಿ ಮಾರುಕಟ್ಟೆಯಿಂದ 211 ಕೋಟಿ ಹರಿದು ಬಂದಿದೆ. ವಿಶೇಷವೆಂದರೆ ಚಿತ್ರದ ಗಳಿಕೆ ದಿನದಿಂದ ದಿನಕ್ಕೆ ಕುಸಿಯುವ ಬದಲು ಏರಿಕೆಯಾಗ್ತಾ ಇದೆ. ಇನ್ನು ಮೊದಲ ದಿನ ಪ್ರೀಪೇಡ್ ಪ್ರಿವ್ಯೂ ಸೇರಿ 145 ಕೋಟಿ ಆದ್ರೆ ಎರಡನೇ ದಿನ 83 ಕೋಟಿ, ಮೂರನೇ ದಿನ 117 ಕೋಟಿ, 4ನೇ ದಿನ 121 ಕೋಟಿ. ಈ ಅಂಕಿಅಂಶಗಳನ್ನ ನೋಡಿದ್ರೆ ಪ್ರೇಕ್ಷಕರು ಈ ಸಿನಿಮಾವನ್ನ ಎಷ್ಟು ಇಷ್ಟ ಪಡ್ತಾ ಇದ್ದಾರೆ ಎಂಬುದು ಸ್ಪಷ್ಟವಾಗುತ್ತೆ. ಈಗ ಎಲ್ಲರ ಕಣ್ಣು 1000 ಕೋಟಿ ಎಂಬ ಮೈಲಿಗಲ್ಲಿನ ಮೇಲಿದೆ. 1000 ಕೋಟಿ ತಲುಪಲು ಈ ಚಿತ್ರಕ್ಕೆ ಇನ್ನೂ ಕೇವಲ 540 ಕೋಟಿಗಳ ಅವಶ್ಯಕತೆ ಇದೆ. ಸಿನಿಮಾದ ಈಗಿನ ವೇಗವನ್ನ ನೋಡಿದ್ರೆ ಮೊದಲ ವಾರ ಮುಗಿಯುವಷ್ಟರಲ್ಲೇ ಈ ಸಾಧನೆ ಮಾಡುವುದು ಪಕ್ಕಾ ಎನ್ನಲಾಗ್ತಾ ಇದೆ. ಒಂದೇ ವಾರದಲ್ಲಿ 1000 ಕೋಟಿ ಕ್ಲಬ್ ಸೇರಿದ ಮೊದಲ ಭಾರತೀಯ ಸಿನಿಮಾ ಎಂಬ ಐತಿಹಾಸಿಕ ದಾಖಲೆ ದುರಂದರ್ 2 ಪಾಲಾಗುವುದು ಬಹುತೇಕ ಖಚಿತ. ನಿರ್ದೇಶಕ ಆದಿತ್ಯ ದರ್ ಅವರ ಅದ್ಭುತ ಕಲ್ಪನೆ ಮತ್ತು ರಣವೀರ್ ಸಿಂಗ್ ಅವರ ಅಪ್ರತಿಮ ನಟನೆ ಈ ಗೆಲುವಿನ ಹಿಂದಿನ ಗುಟ್ಟು. ಜೊತೆಗೆ ಸಂಜಯ್ ದತ್ ಅವರ ಗತ್ತಿನ ನಟನೆ, ಅರ್ಜುನ್ ರಾಮ್ಪಾಲ್ ಅವರ ವಿಲನ್ ಅವತಾರ, ಸಾರಾ ಅರ್ಜುನ್ ಮತ್ತು ರಾಕೇಶ್ ಬೇಡಿ ಅವರ ಪ್ರಮುಖ ಪಾತ್ರಗಳು ಸಿನಿಮಾವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿವೆ. ಒಟ್ಟಿನಲ್ಲಿ ದುರಂದರ್ 2 ಕೇವಲ ಸಿನಿಮಾ ಆಗಿ ಉಳಿಯದೆ ಬಾಕ್ಸ್ ಆಫೀಸ್ ಪಾಲಿನ ಬ್ರಹ್ಮಾಸ್ತ್ರವಾಗಿ ಹೊರಹೊಮ್ಮಿದೆ.